ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ. ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಬಿಲ್ ಕಲೆಕ್ಟರ್ದಿಂದ ಕಾರ್ಯದರ್ಶಿಯಾಗಿ ಮುಂದೆ ಬಡ್ತಿ ಹೊಂದಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಉತ್ತಮವಾಗಿ ಸತತ 37 ವರ್ಷದ ಸೇವೆ ಸಲ್ಲಿಸಿ 30 ಮೇ 2026ರಂದು ವಯೋನಿವೃತ್ತಿ ಹೊಂದಿದ ಶ್ರೀ ಭೀಮಪ್ಪ ಬಾಳಪ್ಪ ಅಲಗುರಾವುತ್ ಇವರು ಹುಕ್ಕೇರಿ ತಾಲೂಕಿನ ಬೋರ್ಗಲ್ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಆಗಿ ಸೇವೆ ಸಲ್ಲಿಸಿ ಜನ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಇಂದು ತಾಲೂಕಾ ಪಂಚಾಯತ್ ಹುಕ್ಕೇರಿ ಸಭಾಭವನದಲ್ಲಿ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಟಿ.ಆರ್. ಮಲ್ಲಾಡರ್ ಇವರ ಅಧ್ಯಕ್ಷತೆಯಲ್ಲಿ ವಯೋನಿವೃತ್ತಿ ಬೀಳ್ಕೊಡುವ ಸಮಾರಂಭ ನಡೆಯಿತು. ಮಮತೆಯಲಿಂದು ಕರಮುಗಿಯುವ ಸ್ವಾಗತವಿಂದು ಬಹುದೂರದಿ ಇಲ್ಲಿಗೆ ಬಂದು ಈ ಕಾರ್ಯಕ್ಕೆ ಹರುಷವ ತಂದು ಬಹುದೂರದಿ ಇಲ್ಲಿಗೆ ಬಂದು ಈ ಕಾರ್ಯಕ್ಕೆ ಹರುಷವ ತಂದು ಯಶ ಹೊಮ್ಮಲಿ ಮುದ ನೀಡಲಿ ಯಶ ಹೊಮ್ಮಲಿ ಮುದ ನೀಡಲಿ ಸ್ವಾಗತಗೈಯುವಿರಿಂದು ಸುಸ್ವಾಗತಗೈಯುವಿರಿಂದು. ಭೀಮಪ್ಪ ಬಾಳಪ್ಪ ಅಲಗುರಾವುತ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಬೋರ್ಗಲ್ ಇವರ ವಯೋನಿವೃತ್ತಿ ಈ ಬೀಳ್ಕೊಡುವ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಕೊನೆಯ ಹಂತ ನಿವೃತ್ತಿ ವೃತ್ತಿ ಜೀವನದಿಂದ ವಿಶ್ರಾಂತಿ ಬದುಕಿಗೆ ಕಾಲು ನಿಂತಿರುವ ಶ್ರೀಯುತ ಭೀಮಪ್ಪ ಬಾಳಪ್ಪ ಅಲಗುರಾವುತ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಬೋರ್ಗಲ್ ಇವರು ಈ ದಿವಸ ವಯೋನಿವೃತ್ತಿ ಹೊಂದುತ್ತಿರುವುದು ಅವರ ಬಗ್ಗೆ ಪರಿಚಯಾತ್ಮಕ ಎರಡು ನುಡಿಗಳನ್ನ ಮಾತನಾಡುವುದು ನನಗೆ ನನ್ನ ಸೌಭಾಗ್ಯ ಎಂದು ಭಾವಿಸುತ್ತೇನೆ. ಶ್ರೀಯುತರು ಬಿಲ್ ಕಲೆಕ್ಟರ್ ಹುದ್ದೆಯಿಂದ ಪಿಡಿಒ ಹುದ್ದೆಯವರೆಗೆ ಸುಮಾರು 36 ವರ್ಷ 10 ತಿಂಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಇಂದು ನಿವೃತ್ತರಾಗಿದ್ದಾರೆ. ಏನೂ ಇಲ್ಲ, ಒಂದು 7-8 ಜನ ಕಾರ್ಯದರ್ಶಿ ಆಮೇಲೆ ಪಿಡಿಒಗಳ ಕಡೆ ಕೆಲಸ ಮಾಡಿದನು. ಆದ್ರೆ ಇವರಂತ ಒಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂಥವ್ರನ್ನ ಯಾರನ್ನೂ ನೋಡಿಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆಪಟ್ಟನು. ಅವ್ರ ವರ್ಕಿಂಗ್ ಸ್ಟೈಲ್ ಆಯಿತು, ಮತ್ತು ಅವರ ಜನರೊಡನೆ ಬೆರೆಯೋದಾಯಿತು, ಆಮೇಲೆ ಎಲ್ಲರಿಗೂ ಆತ್ಮೀಯವಾಗಿ ಜನರನ್ನ ಜೊತೆ ಮಾತಾಡೋದಾಯಿತು, ಭಾಳ ಒಳ್ಳೆಯ ರೀತಿಯಲ್ಲಿತ್ತು. ಆಮೇಲೆ ಅವರ ಪಂಚಾಯತಿಯಲ್ಲಿ ದಿನಂಪ್ರತಿ ಒಂದು ದಿನ ತಪ್ಪದ ದಿನಾಲೂ ಪಂಚಾಯತಿಗೆ ಬಂದು ಪಂಚಾಯತಿ ಕಾರ್ಯಗಳನ್ನು ಮಾಡುವುದು ಮತ್ತು ಹೊಸ ಹೊಸ ವಿಚಾರಗಳನ್ನು ಜೀವನದಲ್ಲಿ ರೂಢಿ ಮಾಡುವುದು ಹಾಗೂ ಇನ್ನಿತರ ಕೆಲಸಗಳಲ್ಲಿ ಎಲ್ಲರನ್ನೂ ಕೂಡಿಕೊಂಡು ಹೋಗೋದು. ಆಮೇಲೆ ಎಲ್ಲರಿಗೂ ಸಹಕಾರ. ಮತ್ತೊಂದಂದ್ರೆ ಈಗ ಸ್ಟಾಪ್ ಅವ್ರ ಬದಲ ನಮಗೆ ವೈಯಕ್ತಿಕ ಅನಿಸಿದ್ದ ನಮ್ಮ ಸಿಬ್ಬಂದಿಗಳು ಎಲ್ಲರಿಗೂ ಅವ್ರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಂತ ನಮ್ಗೆ ಯಾವಾಗೂ ಅನಿಸಿಲ್ಲ. ಆ್ಯಸ್ ಎ ಫ್ರೆಂಡ್ ಟೈಪ್ ಬರೋದೈತಿ, ಹಾಂ ಏನು ಮಾಡಿದ್ರಪ್ಪ ಬರ್ರಿ ಮಾಡ್ತೀರಿ, ಇವತ್ತು ನಿಮ್ಗೆ ರಜಾ ಐತಿ, ಇವತ್ತು ನಾ ಬಂದಿರಿ ಸರ್, ನಾ ಇವತ್ತೊಂದು ದಿವ್ಸ ಬರಲ್ರಿ, ಒಂದು ಸ್ವಲ್ಪ ಕೆಲಸ ಅದಾವು ಅಂತ. ಹಾಂ ಆಯಿತು, ನಾವು ಯಾವ ರಜಾ ಇದ್ದೇವೆ ಅಂತಂದ್ರೆ ನಾವು ಒಬ್ಬ ಇಷ್ಟ ಅಲ್ರಿ, ನಮ್ಗೆ ಯಾವುದೇ ಸ್ಟಾಪ್ ಇದ್ರೆ ಭೀ ನಾವು ರಜಾ ಇದ್ದೇವೆ ಅಂದ್ರೆ ಇವತ್ತು ನಮ್ಗೆ ಯಾರಿಗೂ ಭೀ ಅವ್ರು ಹೊಳ್ಳಿ ಫೋನ್ ಹಚ್ಕಿಸಂದ್ರೆ ಇವತ್ತು ಬರ್ರಿಪ್ಪ, ಇವತ್ತು ಏನ್ರಿ ಇದ್ರೆ ನೀವು ಇದು ಕೆಲಸ ಮಾಡ್ತೀರಿ ಅಂತ ತೆಪ್ಪಿ ಭೀ ಫೋನ್ ಹಚ್ಚೋದಲ್ಲ. ನಮ್ಮದು ರಜಾ ಮುಗಿದ ನಂತರ ಮರುದಿವಸ ಹಾಂ ಇದೊಂದು ಸ್ವಲ್ಪ ಪೆಂಡಿಂಗ್ ಕೆಲಸ ಇತ್ತು ಅದನ್ನ ಮಾಡಿ ಮುಗಿಸಿ ಅಷ್ಟೇ. ಅಂದ್ರೆ ನಾವು ಕೂಡ ಅಷ್ಟೇ ಅವ್ರಿಗೆ ನಮ್ಮ ಮ್ಯಾಗ ಎಷ್ಟು ಅವ್ರು ಬಿಲೀವ್ ಇಟ್ಟರು ನೋಡಿ ಅಷ್ಟೇ ನಾವು ಭೀ ಅವ್ರ ಜೊತೆ ಅವ್ರಿಗೆ ಅವ್ರ ಪಿಡಿಒ ಇದಾಗ್ತಂತ ಅವ್ರಿಗೆ ಎಷ್ಟು ರಿಸ್ಕ್ ಇತ್ತು ನೋಡಿ ಅವ್ರಿಗೆ ನಮ್ಗೆ ಅಧಿಕಾರ ಕೊಟ್ಟರಂತೆ ನಾವು ಕೂಡ ಅದೇ ರೀತಿ ಕೆಲಸ ಮಾಡ್ತೀವಿ. ಪಿಡಿಒ ಸಂಘಟನಾ ವತಿಯಿಂದ ಶಾಲು ಹೊದಿಸಿ ಹೂಮಾಲೆ ಹಾಕಿ ಅವರಿಗೆ ಸತ್ಕರಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಅತಿಥಿಗಳಾಗಿ ಉಪಸ್ಥಿತಿ ಬೋರ್ಗಲ್ ಪಿಡಿಒ ಬಿಬಿ ಅಲಗುರಾವುತ್ ಮತ್ತು ದಂಪತಿಗಳು, ಆನಂದ್ ಹೊಳೆನವರ್ ರಾಜ್ಯ ಪಿಡಿಒ ಸಂಘಟನಾ ಕಾರ್ಯದರ್ಶಿ ರಮೇಶ್ ತೇಲಿ, ತಾಲೂಕಾ ಪಿಡಿಒ ಸಂಘಟನಾದ ತಾಲೂಕಾ ಅಧ್ಯಕ್ಷರು ಪ್ರಶಾಂತ್ ಮುನ್ನೋಳಿ ಪಿಪಿಒ, ಅವಿನಾಶ್ ಹೊಳ್ಯಾಪಗೋಳ್ ತಾಲೂಕಾ ನೌಕರರ ಸಂಘದ ಅಧ್ಯಕ್ಷರು,
ಮೊದಲಿಗೆ ಸ್ವಾಗತ ಗೀತೆ ಅಮೃತ ಶಿರಹಟ್ಟಿ ಪಿಡಿಒ ಸಾರಾಪುರ್ ಇವರಿಂದ ನಡೆಯಿತು. ಸ್ವಾಗತ ಮತ್ತು ಪುಷ್ಪಾರ್ಪಣೆ ಸಾವಿತ್ರಿ ಬ್ಯಾಕುಡ್ ಪಿಡಿಒ ಅಮ್ಮನಿಗೆ ಇವರಿಂದ. ಅತಿಥಿಗಳ ಪರಿಚಯ ಬಸಪ್ಪ ದಳವಾಯಿ ಪಿಡಿಒ ಬಡಕುಂದ್ರಿ ಇವರಿಂದ ನಡೆಯಿತು. ಅನಿಸಿಕೆಗಳು ದಿಲೀಪ್ ಕಾಂಬಳೆ ಜಿಲ್ಲಾ ಡಿಇಒ ಸಂಘದ ಅಧ್ಯಕ್ಷರು, ಮಹಾದೇವ್ ಜಿಂಡ್ರಾಳೆ ಬಿಡಿಒ ಬುಗ್ಟೆ ಅಲ್ಲೂರ್, ರಮೇಶ್ ತೇಲಿ ಪಿಡಿಒ ಶಹಬಂದರ್, ಆನಂದ್ ಹೊಳಪ್ಗೋಳ್ ಪಿಡಿಒ ಇವರಿಂದ ಅನಿಸಿಕೆಗಳನ್ನು ಇಲ್ಲಿ ಹೇಳಲಾಯಿತು. ಅದೇ ರೀತಿ ಅಧ್ಯಕ್ಷರ ಭಾಷಣ ಮತ್ತು ಪಿಡಿಒ ಬಿಬಿ ಅಲಗರಾಹುತ್ ಅವರ ಭಾಷಣ ನಡೆಯಿತು. ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಅಂದಚಂದವಾಗಿ ಹಾಗೂ ಆಕರ್ಷಕವಾಗಿ ನಡೆಯಿತು. ಕೊನೆಯಲ್ಲಿ ವಂದನಾರ್ಪಣೆ ನಿರಂಜನ್ ಕುರ್ಬೆಟ್ ಸರ್ ಇವರು ಮಾಡಿದರು. ತೇಜ್ ಪ್ರಭು ನ್ಯೂಸ್ ಹುಕ್ಕೇರಿ. ಹೀಗಾಗಿ ಅವ್ರು ಡೈಲಿ ಮೊದಲಾಗ ಸುಧಾಕರ್ ಹೋಗೋಣ ತೋಟದ ಮೇಲೆ ಹೋಗ್ತಾರೆ. ಮೊದಲು ಸ್ವಲ್ಪ ಪರಿಚಯ ಇತ್ತು. ಅವ್ರನ್ನ ಅವ್ರ ಜೊತೆ ಸೇರಿದಂದ್ರೆ 94ರಿಂದ ಹಿಡಿದು 2000 ಚಲೋ ಆಯ್ತು ನಮ್ಮ ಒಡನಾಟ ಚಲೋ ಆದ್ರೆ ಹೆಂಗ್ ಚಲೋ ಅಂದ್ರೆ ಅವ್ರಾಗ್ಲಿ ಪತ್ನಸರಾಗ್ಲಿ ಸಂಘಟನಾ ಚಂದ್ರರು ನಮ್ಮ ಆಡಿಪ್ಯಾರ ಕುಟುಂಬದ ತಾತ್ಕಾಲಿಕ ಸಿಬ್ಬಂದಿದ ಸಂಘಟನಾಕಾರರು. ಇದಕ್ಕೆ ಮೂಲ ಕೇಂದ್ರ ಅಂತಂದ್ರೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರು ಇವತ್ತು ಪಿಡಿಒ ಆಗಿರೋದ್ರಿಂದ ಅದಕ್ಕೆ ಮೂಲ ಕಾರ್ಯಕರ್ತರು ನಮ್ಮ ಹೆಂಡತಿ ಕುಲಕರ್ಣಿ ಸರ್. ಅವ್ರನ್ನ ಈ ದಿವಸ ನಾವು ನೆನಿಬೇಕಾಯ್ತು. ಯಾಕಂದ್ರೆ ನಾವು ಸರ್ವಿಸ್ದಾಗ ಪಾಪ ನಮ್ಗಿಂತ ಪೂರ್ವದ 2 ವರ್ಷ 3 ವರ್ಷ ಕಾರ್ಯದರ್ಶಿಯಾಗಿ ವಯೋನಿವೃತ್ತಿಯನ್ನು ಇರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಪಿಡಿಒ ನಿವೃತ್ತಿ ಆಗಿರೋದ್ರೆ ಮೂಲ ಕಾರ್ಯಕರ್ತರು ನಮ್ಮ ಹೆಂಡತಿ ಕುಲಕರ್ಣಿ ಸರ್. ಅವ್ರನ್ನ ಈ ಸಂದರ್ಭದಲ್ಲಿ ಮನಸ್ಥಿತಿಯನ್ನ ನೆನೆಯುತ್ತೇನೆ. ಅದ್ರ ಜೊತೆಗೆ ಅಲಗರಾಹುತ್ ಸರ್ ಅಂದ್ರೆ ಶಿಸ್ತುಬದ್ಧ. ಅವ್ರು ಯಾವ ರೀತಿ ಸಂಘಟನೆ ಮಾಡ್ತಿರೋ ಅವ್ರಿಗೆ ಇವತ್ತು ಎಲ್ಲರೂ ಸಂಘಟನಾತ್ಮಕವಾಗಿ ಅವ್ರು ಬಿಡ್ಕೊಡೋದಂದ್ರೆ ಅದೊಂದು ವಿಶೇಷ ಅಂದ್ರೆ ತಪ್ಪಾಗಿರ್ತಿಲ್ಲ. ಅವರ ಜೀವನ ಚರಿತ್ರೆಯನ್ನು ಜೀವನ ಸಂಕ್ಷಿಪ್ತ ಪರಿಚಯದ ನಾವು ದೌರಾಸ ಹೇಳ್ತಾ ಇದ್ರು. ಅವರ ಜೀವನ ಸಂಪೂರ್ಣ ಹುಕ್ಕೇರಿ ಸುತ್ತಲೇ ಅವ್ರು ನಡೆಸಿರ್ತಕ್ಕಂಥದ್ದು. ಮತ್ತೆ ಅಂತವ್ರ ಬಗ್ಗೆ ನಾವು ಅನಿಸಿಕೆ ವ್ಯಕ್ತಪಡಿಸೋದು ಬಹಳ ಚಿಕ್ಕ ಮಾತು. ಯಾಕಂದ್ರೆ ಅವರು ಈ ಡಿಪಾರ್ಟ್ಮೆಂಟ್ ಸೇರಿದಾಗ ನಾವೆಲ್ಲೂ ಹುಟ್ಟೇ ಇರಲಿಲ್ಲ. ನಾವು ಹುಟ್ಟಿದ್ದು ನಾವಕ್ಕಿಂತ ಮುಂಚೆ 36 ವರ್ಷಕ್ಕೂ ಹೆಚ್ಚಿನ ರೀತಿಯ ಸೇವೆಯನ್ನು ಅವರು ಮಾಡಿ ಸಲ್ಲಿಸಿದ್ದಾರೆ. ನಾವು ಅವ್ರ ಜೊತೆ ಒಂದು 7-8 ವರ್ಷ ನಾವು ಸರ್ವಿಸ್ ಮಾಡಿದ್ರೆ ಒಂದು ದೊಡ್ಡ ಮಾತು. ಯಾಕಂದ್ರೆ 2018 ನಾವು ಅಪಾಯಿಂಟ್ ಆಗಿದ್ವಿ ಲೀಡರ್ ಸೆಕ್ರೆಟರಿ ಅಂತ ಹೇಳಿ. ಅದೇ ಟೈಮ್ ನಮ್ಗಿಂತ ಒಂದು 2 ತಿಂಗಳ ಮುಂಚೆ ಸರ್ ಅವರು ಪ್ರಮೋಷನ್ ಆಗಿದ್ವಿ. ಇವ್ರ ಜೊತೆ ಇನ್ನೊಬ್ರು ನಾವು ಹೇಳ್ಬೇಕಾದ್ರೆ ನಾವು HM ಕೂಡಿ ಸರ್ ಅಂತಿದ್ರು ಮುಂಚೆ. ಅವ್ರುಗಳೆಲ್ಲ ಒಂದೇ ಬೆಳೆಸ್ಬೇಕು. ಅದೇ ರೀತಿ ಅದರ ನಂತರ 2021ಕ್ಕೆ ನಮ್ಗಿಂತ ಮುಂಚೆನೆ ಅವ್ರದ್ದು ಪ್ರಮೋಷನ್ ಕೂಡ ಆಯ್ತು. ಪ್ರಮೋಷನ್ ಆಗಿ ಗೋರ್ಗಲಿಗಿನ ಅವರು ಅಧಿಕಾರ ಮಾಡಿದ್ರು. ಅಲ್ಲಿಂದ ನಮಗೆ ಬಹಳ ಸ್ವಲ್ಪ ಹೆಚ್ಚಿನ ಪರಿಚಯ. ಸರ್ ಬಗ್ಗೆ ಹೇಳೋದಂತ ಒಂದು 2 ಮಾತಲ್ಲಿ ಯಾವುದೇ ಒಂದು ನಿಷ್ಕಲ್ಮಶ ಇಲ್ಲದಂತ ಒಂದು ಕರಿಯರ್ ಅವರು. ಯಾಕಂದ್ರೆ ಅವ್ರ ಜೀವನ ಅವ್ರ ಹೆಂಗಪ್ಪ ನೋಡಕ್ ಹೆಂಗದಪ್ಪ ಅವ್ರು ಇರಾಕ ವ್ಯಕ್ತಿತ್ವ ಕೂಡ ಹಂಗೆ ಎಷ್ಟು ಸರಳ ಅದಾರ, ಅಷ್ಟ ಸಜ್ಜನರು, ಅಷ್ಟೇ ಕ್ಲೀನ್ ಹ್ಯಾಂಡ್. ಮತ್ತ ಅವ್ರ ಬಗ್ಗೆ ಯಾವುದಾಗ್ಲಿ ನಾವು ನಾ ಅಬ್ಸರ್ವ್ ಮಾಡಿದಂಗೆ ಯಾವುದಕ್ಕೂ ಕೂಡ ಒಂದು ವ್ಯತಿರಿಕ್ತವಾಗಿ ಮಾತನಾಡೋದಾಗಲಿ, ಮತ್ತೊಂದು ಯಾವ್ದಾರೇ ಒಂದು ಮತ್ತೊಬ್ಬರಿಗೆ ದೂಷಣೆ ಮಾಡೋದಾಗಲಿ ಯಾವತ್ತೂ ಇಲ್ಲ. ತಾವಂತೂ ತಮ್ಮ ಕೆಲಸ ಆಯ್ತು. ಮತ್ತೆ ವಿಶೇಷವಾಗಿ ಎಲ್ಲಿ ನಾವು ಯಾವ್ದಾರ ಒಂದು ಕಾರ್ಯಕ್ರಮಕ್ಕೆ ಹೇಳಿದ್ರೆ ಅಗದಿ ಚಾಚು ತಪ್ಪದೆ ಅವ್ರ ಟೈಮಿಂಗ್ ಫಾಲೋ ಮಾಡೋದಂದ್ರೆ ನಮ್ ನಿರಂಜನ್ ಕುರ್ಬೆಟ್ ಸರ್ ಮತ್ತು ನಮ್ರು ನಮೀಗ ಅಲಗರಾಹುತ್ ಸರ್ ಯಾವ್ದೇ ಕಾರ್ಯಕ್ರಮ ಇದ್ರೆ ಇನ್ ಟೈಮ್ದಾಗ ಇರ್ತಿದ್ರು. ಆಶ್ಚರ್ಯ ಆಗುತ್ತೆ, ನಿಜವಾಗ್ಲೂ ಆಶ್ಚರ್ಯ. ಯಾಕಂದ್ರೆ ಇಷ್ಟೊಂದು ಹಿರಿಯರಾಗಿದ್ದವರು ಇಂಥ ಒಂದು ಒಂದು ಬುಡದಲ್ಲಿದ್ದೀವಿ ನಾವೆಲ್ಲ. ಈಗೆಲ್ಲ ಟೆಕ್ನಿಕಲಿ ಬಹಳ ಸ್ಪೀಡ್ ಇದೆ. ಬಹುಶಃ ಇಂಥ ಒಂದು ಹಿರಿಯ ಒಂದು ಅನುಭವಗಳು ಎಷ್ಟೊಂದು ಯಾವ ರೀತಿ ನಮ್ಗಿಂತ ಜಾಸ್ತಿ ಅವರು ನಮ್ಗೆ ಎಷ್ಟೋ ಕಷ್ಟಗಳಾಗ್ತದೆ. ನಮ್ಗೆ ಟೆಕ್ನಿಕಲ್ ಸಮಸ್ಯೆಗಳು ಬರ್ತವೆ, ಇದನ್ನ ಹೆಂಗ್ ಬಗೆಹರಿಸೋದಪ್ಪ ಅಂತ ಅನ್ಸುತ್ತೇವೆ. ಬಟ್ ಅವ್ರಿಗೆ ಯಾವ ರೀತಿ ಅದನ್ನ ಬಗೆಹರಿಸ್ತಾರೆ ಅನ್ನೋದೇ ನಮ್ಗೆ ಆಶ್ಚರ್ಯ. ಆದ್ರೂ ಕೂಡ ಅವನ್ನ ನಮಗಿಂತನೂ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅವ್ರ ಬಗೆಹರಿಸುತ್ತ ನಾವು ಬಹಳಷ್ಟು ಸಾರಿ ನೋಡಿದ್ದೀವಿ. ನಾವು ಯಾವ ಯೂನಿವರ್ಸಿಟಿಗಳು ಅದಾವಲ್ಲ ಅವೆಲ್ಲ ನಮ್ಮನ್ನ ಈಗ ನಮ್ಮ ಶಾಸ್ತ್ರಗಳು ಕೋವಿಡ್ ಸಂದರ್ಭದಲ್ಲಿ ಒಂದ್ಸರಿ ಅವರು MBBS ಡಾಕ್ಟರ್ ಸರ್ಟಿಫಿಕೇಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಇಂಜಿನಿಯರಿಂಗು ಒಂದ್ಸರಿ ಎಲ್ಲ ಹುದ್ದೆಗಳನ್ನು ಈಗಿನ ಯಾವುದೇ ಒಂದು ಇರುವಂತ ಅಂತ ಟೆಕ್ನಿಕಲ್ ಸಮಸ್ಯೆಗಳಿಗಿರಲಿ, ಆರೋಗ್ಯ ಸಮಸ್ಯೆ ಇರಲಿ, ಅಂತವನ್ನೆಲ್ಲ ನಿಭಾಯಿಸುವಂತ ಒಂದು ಸಾಮರ್ಥ್ಯನ ಅವರು ಹೊಂದಿದ್ದಾರೆ. ಅದಕ್ಕಾಗಿ ಅವರು
ತುಂಬಾ ವಿಶೇಷವಾದಂಥ ವ್ಯಕ್ತಿತ್ವನ ಹೊಂದಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕಾರ್ಯನಿರ್ವಹಿಸಿದಂಥ ಹೇಮಂತ್ ಸರ್ ಅವರು ಹಾಗೂ ಅವರ ದಂಪತಿಯವರಲ್ಲಿ ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಇದು ವಯೋನಿವೃತ್ತಿ ಬರ್ತಕ್ಕಂಥ ಒಂದು ಸಂದರ್ಭ. ಈ ಒಂದು ಶುಭ ಸಮಾರಂಭವನ್ನ ಏರ್ಪಡಿಸಿದಂಥ ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಆನಂದ್ ಗೌಡ ಸರ್ ಅವರೇ, ತಾಲೂಕಾ ಘಟಕದ ಅಧ್ಯಕ್ಷರಾದಂಥ ರಮೇಶ್ ಕೆ ಅವರೇ, ಅವರು 1994ರಿಂದ ಈ ಒಂದು ಗ್ರಾಮ ಪಂಚಾಯತ್ ನೌಕರರ ಸಂಘದ ಪದಾಧಿಕಾರಿಯವರಾಗಿ, ಅವರು ಖಜಾಂಚಿಯವರಾಗಿ, ನಾವು ಅಧ್ಯಕ್ಷರಾಗಿ ನಮ್ಮಿಬ್ಬರ ಒಂದು ಒಡನಾಟ ಪ್ರಾರಂಭ ಆಯಿತು. ಅಧ್ಯಕ್ಷರು ಬಂದಾರಂದ್ರೆ ಮೊದಲು ಜನ ಬರ್ತಿರ್ಗಿಲ್ಲ. ನಮ್ಮ ಸಾಹೇಬ್ರು ಹೇಳ್ತಾರೆ, ನಮ್ಗೆ ಮಲ್ಲಾಡ ಸಾಹೇಬ್ರು ಹೇಳಿದ್ದೆ ಅದು, ಗ್ರಾಮ ಪಂಚಾಯತಿಯಾಗ ಅಧ್ಯಕ್ಷರು ಬಂದಾರಂದ್ರೆ ಮಂದಿ ಬರ್ತಿರ್ಗಿಲ್ಲ, ಅಧ್ಯಕ್ಷರು ಬರುತ್ತೆ. ಈಗಿನ ದಿನಮಾನದಾಗ ಅಧ್ಯಕ್ಷರು ಯಾವಾಗ ಬರ್ತಾರಂತ ಮಂದಿ ಹಾದಿ ಕಾಯುವಂಥ ಸುಮಾರು 3.5 ದಶಕಗಳ ಕಾಲ ನಮ್ಮ ಗ್ರಾಮ ಪಂಚಾಯತಿಯ ಹೆಚ್ಚು ಕಮ್ಮಿ ಎಲ್ಲ ಹುದ್ದೆಗಳ ನಿರ್ವಹಣೆ ಮಾಡಿ ಇವತ್ತಿನ ದಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ವಯೋನಿವೃತ್ತಿ ಹೊಂದಿರುವಂಥ ಶ್ರೀಯುತ ಅಲುಗರಾವ್ ಸರ್ ಅವರಿಗೆ ಮೊದಲಿಗೆ ನಮ್ಮ ತಾಲೂಕು ಪಂಚಾಯತ್ ಕಾರ್ಯಾಲಯ ಪರವಾಗಿ ಹಾಗೂ ನನ್ನೆಲ್ಲ PDO ಸಹೋದ್ಯೋಗಿ ಮಿತ್ರರ ಪರವಾಗಿ ಹಾಗೂ IDPR ಕುಟುಂಬದ ವರ್ಗದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ವಿಶೇಷವಾಗಿ ಅವರು ಇಷ್ಟು ವರ್ಷಗಳ ಕಾಲ ಯಾವುದೇ ಒಂದು ಅದ ಹೇಳಿದ್ರು ನಾವು ರಮೇಶ್ ತೆಲಿ ಸರ್ ಆಗಲೇ, ಇಷ್ಟು ವರ್ಷಗಳ ಕಾಲ IDPRದಾಗ ಕೆಲಸ ಮಾಡಬೇಕಪ್ಪ, ಮಾಡಿ ರಿಟೈರ್ಮೆಂಟ್ ಆಗಬೇಕಪ್ಪ ಅಂದ್ರೆ ಆ ಮನುಷ್ಯನಿಗೆ ಅಷ್ಟು ತಾಳ್ಮೆ ಇರಬೇಕು, ಆ ರೀತಿ ಅವರೊಂದು ಆರೋಗ್ಯ ಹಾಕೊಂಡು ಹೋಗಬೇಕು. ಅದಕ್ಕೆ ಮುಖ್ಯ ಕಾರಣಕರ್ತರು ಯಾರಪ್ಪ ಅಂದ್ರೆ ಈ ಸಂದರ್ಭದಲ್ಲಿ ಅವರ ಧರ್ಮ ಪತ್ನಿಯವರು ಅಂತ ನಾವು ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವರು ಒಂದು ಸಹಕಾರ ಇದ್ದದಕ್ಕನ ಅವರು ಈ ಒಂದು ವೃತ್ತಿಯಲ್ಲಿ ಭಾಳಷ್ಟು ಚೆನ್ನಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲಿ ತನಕ ಬಂದಾರ. ಮತ್ತು ನಿಮ್ಮಲ್ಲಿ ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶಕರಾಗಿ ಕೂಡ ಕೆಲಸ ಮಾಡ್ಯಾರ. ಅವರ ಜೊತೆ ಒಡನಾಟ ನಮ್ಮದು ಬಹಳ ಒಡನಾಟ ಇಲ್ಲ, ಯಾಕಂದ್ರೆ ಆ ಮನುಷ್ಯನ ಹಂಗಿದ್ರು. ಬರೋರು ಭಾಳ ಅಂದ್ರೆ ಸರ್ ನಮಸ್ಕಾರ ನಾವು ಅನ್ಬೇಕು, ಇಲ್ಲ ಸರ್ ನಮಸ್ಕಾರ ಅವ್ರು ಅನ್ಬೇಕು ಅಷ್ಟೇ. ಅದು ಬಿಟ್ಟರೆ ಜಾಸ್ತಿ ಯಾರ್ದು ಏನೂ ಮುಸಾಬರಿ ಮಾಡ್ತಿರ್ಲಿಲ್ಲ. ತನ್ನ ಕೆಲಸ ಆಯ್ತು, ತಾವಾತು. ತಮಗೆಲ್ಲರ ಸಿಟ್ಟು ಬಂದ್ರೆ ಅಟ್ಟ ನೇರ ದಿಟ್ಟ ಕೂಡ ಇದ್ರು. 89ರಲ್ಲಿ ಸುಲ್ತಾನ್ಪುರ ಮಂಡಲ ಪಂಚಾಯತ್ ಸೆಲೆಕ್ಷನ್ ಆಗುತ್ತೆ. ಸೆಲೆಕ್ಷನ್ ಆದ ನಂತರ ಅಲ್ಲಿಂದ ಟೋಟಲಿ ಮುಸುಡಿಕಾದಂತ ಆಗಿ 95 ತನಕ ಮಾಡಿದ್ವಿ, 2012 ಅದರ ಮಾಡ್ಬಿಟ್ಟೆ ನಮ್ಮದೊಂದು 96ರಲ್ಲಿ ನಮ್ಮಲ್ಲಿ ಗ್ರಾಮ ಪಂಚಾಯತ್ ನೌಕರ ಸಂಘ ಅಂತೇಳಿ ನಮ್ಮ ಅಂಬೂರ್ಗ ಬಿಪಿ ಕುಲಕರ್ಣಿ ಸರ್ ಅವರು ಒಂದು ಸಂಘ ತಯಾರು ಮಾಡಿದ್ರು. ಆ ಸಂಘದಾಗ ನಾವು ರಾಜ್ಯ ಬರ್ತಾರವ್ರಿ ನಮ್ಮ ಒಂದು ಖಜಾಂಚಿ ಅಂತೇಳಿ ಆಯ್ಕೆ ಮಾಡಿ ಅಲ್ಲಿಂದ 2012 ನಾವು ಖಜಾಂಚಿ ಅಂತ ಕೆಲಸ ಮಾಡಿದ್ವಿ. ನಂತರ ಏನಾದ್ರಲ್ಲಿ ಮುಂದೆ 2012 ನಮ್ದು ಗ್ರೇಡ್ 2 ಕಾರ್ಯದರ್ಶಿಯಾಗಿ ಹೊಸದಾಳ ಗ್ರಾಮ ಪಂಚಾಯತಿಗೆ ವರ್ಗಾವಣೆಯಾಗಿ ಅಲ್ಲಿಂದ 2018ರಲ್ಲಿ ಮತ್ತು ಹೊಸ ಗ್ರಾಮ ಪಂಚಾಯತಿಗೆ ಗ್ರೇಡ್ 1 ಪಂಚಾಯತ್ ಸೆಕ್ರೆಟರಿ ಆಗಿ, ನಂತರ 2021ದಾಗ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಸಾರಾಪುರ ಆದರೆ ಅದ ನಿಯೋಜನೆ ಮೇರೆಗೆ ಬೋರ್ಗದ ಅನುಭವ ಮಾಡಿರೋ ಸಿದ್ಧಾಂತ ಸರ್ಕಾರಿ. ಅಲ್ಲಿಂದ ಇಷ್ಟು ನನಗೆ ತರಕಾರಿ ಬಂತು. ಇನ್ನು ಮುಂದೆ ನನಗೆ ಸುಲ್ತಾನ್ಪುರದಾಗ ಏನಾಯ್ತು ಅಂದ್ರೆ, ಸುಲ್ತಾನ್ಪುರದಾಗ ನಾವೆಲ್ಲ ಸೈಕಲ್ ಮಾಡ್ಕೊಂಡು ಬಂದಿವಿ ಸರ್. ಸ್ಟಾರ್ಟಿಂಗ್ ಅವಾಗ ಬಸ್ ಅನುಕೂಲ ಇರ್ತಿರ್ಲಿಲ್ಲ, ಬಸ್ ಅನುಕೂಲ ಸೈಕಲ್ ಮಾಡ್ಬೋದು. ಸೈಕಲ್ ಹೋಗಿ ಅಂದ್ರೆ 8 ಮಂಡಲ ಪಂಚಾಯತ್ ಇದ್ದಾಗ 8 ವಸೂಲಿ ಇದ್ದಾಗ 8 ತೆಗಿರ್ಬೇಕು, ಉದಾಹರಣೆ ಒಬ್ಬರು ಇರಕ್ಕ. ಹೀಗಾಗಿ ಸೈಕಲ್ ಮೇಲೆ ಹೋಗ್ಬೇಕು ನಾವು, ಯಾಕೆ ಗಾಡಿ ಅನುಕೂಲ ಬಸ್ಸಿಂದ. ಹಂಗಾಗಿ ಸ್ವಲ್ಪ ನಮ್ಗೆ ತ್ರಾಸ ಭಾಳ ಐತಿ. ಸುಲ್ತಾನ್ಪುರದಿಂದ ಲಾಸ್ಟಕ್ಕೆ ನಮ್ಗೆ ಏನಂತ ಮುಂದೆ ಒಬ್ಬರು ಏನು ಬಸವಾಡ ಸೆಕ್ರೆಟರಿ ಅದು ಅಲ್ಲಿಂದ ಸ್ವಲ್ಪ ನಮ್ಗೆ ಅನುಕೂಲ ಅಂದ್ರೆ ಇಷ್ಟ ಹೇಳ್ಬೋದು. ಮತ್ತು ನಮಗೆ ಈಗಾಗಲೇ ನಮ್ಮಲ್ಲಿ ಇಷ್ಟು ನಮ್ಮ ತಾಲೂಕು ಪಂಚಾಯತಿಯಿಂದ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರಲ್ಲಿ ನಮ್ಮ ತಾಲೂಕು ಪಂಚಾಯತ್ ಎಲ್ಲ ಸಿಬ್ಬಂದಿಯವರ ಮಾರ್ಗದರ್ಶನದಿಂದ ಇಲ್ಲಿವರೆಗೆ ಸೇವೆ ಸಲ್ಲಿಸಲು ನನಗೆ ನಮ್ಮ ಮೇಲೆ ಕೊಟ್ಟಂತೂ ನನ್ನ ಸೇವೆ ಸಲ್ಲಿಸೋದಕ್ಕೆ ಒಳ್ಳೆಯ ರೀತಿಯಿಂದ ಅನುಭವ ಮಾಡಿದೆ ಅಂತ ಹೇಳಿ ನನ್ನ ಮಾತು. On the dais, off the dais. ಸೊ ಈಗ ನಾವು ಒಂದು ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ಒಬ್ಬ ಸರ್ಕಾರಿ
ನೌಕರ ಅಂತ ಆಗಿ ನಾವು ನೇಮಕಾತಿ ಹೊಂದಿದ ಮೇಲೆ ನನ್ನ ವೃತ್ತಿ ಜೀವನದಲ್ಲಿ ವರ್ಗಾವಣೆ, ಈ ಗ್ರೇಡು, ಪ್ರಮೋಷನ್ನು ಆದಾಗೆಲ್ಲ ಗೊತ್ತಿಲ್ಲ, ನಿವೃತ್ತಿ ಅಂತೂ ಆಗುತ್ತೆ. ಅದರ ಒಂದು ಜೀವನದಲ್ಲಿ ನಿವೃತ್ತಿ ಕಡ್ಡಾಯವಾಗಿ ಆಗ್ತದೆ. ಸೊ ಆ ನಿವೃತ್ತಿಯವರೆಗೂ ಕೂಡ ಆ ಒಂದು ಸರ್ಕಾರಕ್ಕೆ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯ ಕ್ಷಣನೆಯನ್ನ ಕಣ್ಣು ತುಂಬಿಕೊಳ್ಳಕ್ಕೆ ದೇವರ ಒಂದು ದಯೆ, ಭಾಗ್ಯ ಎಲ್ಲವೂ ಇರಬೇಕಾಗುತ್ತೆ. ಆ ಒಂದು ಭಾಗ್ಯ ಅನ್ನೋದು ನಮಗೆ ಎದಕ್ಕೆ ಸಿಗುತ್ತೆ ಅಂತಂದ್ರೆ ಆ ಒಂದು ವೃತ್ತಿಯಲ್ಲಿ ನಾವು ಮಾಡಿದಂಥ ಕಾರ್ಯದ ಮೇಲೆ. ಸೊ ಇದರಿಂದ ನನಗೆ ಅರ್ಥ ಆಗುತ್ತೆ ನಮ್ಮ ಭೀಮಪ್ಪ ಸಾಹೇಬರು. ಸೊ ಅವರ ಒಂದು ಇಡೀ ಒಂದು 36 ವರ್ಷದ ಸೇವೆಗಳಲ್ಲಿ ಜನರಿಗೆ ಅವರು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಅಂತ. ದಿಲೀಪ್ ಸಾಹೇಬ್ ಹೇಳಿದಂಗೆ ನಮ್ಮ ಸಾಹೇಬರು ಯಾವ ವೋಚರ್ ಜೊತೆಗೆ ಸಹಿ ಮಾಡ್ತಾ ಇರಲಿಲ್ಲ ಅಂತ ಹೇಳಿದರು. ಸೊ ಅವರು ವೋಚರ್ ಇಲ್ಲದಂಗೆ ಸಹಿ ಮಾಡದೇ ಇರೋದಕ್ಕೆ ಅವರ ಖಂಡಿಕೆಗಳು ತುಂಬಾ ಕಡಿಮೆ ಇವೆ ಖಂಡಿಕೆಗಳು. ಸೊ ಅವರ ಒಂದು ವೃತ್ತಿ ಜೀವನದಲ್ಲಿ ಖಂಡಿಕೆಗಳು ಕಡಿಮೆ ಇರೋದಕ್ಕೆ ಸೊ ಅದಕ್ಕೆ ಭೀಮಪ್ಪ ಸಾಹೇಬರಕ್ಕೆ ಒಬ್ಬರೇ ಕಾರಣ ಅಲ್ಲ, ಅವರ ಧರ್ಮಪತ್ನಿಯವರು ಕಾರಣ ಅನಿಸ್ತದೆ. ಅರ್ಥ ಆಗ್ತದ? ಸೊ ಅವರ ಸಹಕಾರ ಇಲ್ಲದೆ ಹೋಗಿದ್ದೆವು ಅಂತಂದ್ರೆ ಅವು ಜಾಸ್ತಿ ಆಗಿರ್ತಾ ಇದ್ವು. ಸೊ ಇಡೀ ಈ ಒಂದು ತಾಲೂಕಿನಲ್ಲಿ ಅವರು ಈ ತರ ಅಚ್ಚುಕಟ್ಟಾಗಿ ಸೇವೆ ಮಾಡಲಿಕ್ಕೆ ಅವರ ಕುಟುಂಬದ ಒಂದು ಸಹಕಾರಗಳು ಕೂಡ ಅದರಲ್ಲಿ ಇರ್ತದೆ. ಸೊ ಹಾಗಾಗಿ ನಾವು ಇಡೀ ತಾಲೂಕಿನ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಪರವಾಗಿ ಸೊ ಅವರಿಗೆ ಈ ಒಂದು ಇಲಾಖೆಗೆ ಸಲ್ಲಿಸಿದಂತಹ ಸೇವೆಗೆ ನಾನು ಅವರಿಗೆ ಧನ್ಯವಾದ ಮತ್ತು ಚಳುವಳಿಯಾಗಿ ಇಷ್ಟಪಡ್ತೀನಿ. ಇಲ್ಲಿಗೆ ಡಾಕ್ಟರ್ DSC ಎಲ್ಲ ಹೋಗುದು ಮತ್ತೆ ಯಾವ ಹುಚ್ಚಿಗೆ ಹೋಗ್ಬೇಡಿ, ಅವು ಯಾವ ನಮ್ಮ ಹಿಂದೆ ಬಂದಿಲ್ಲ. ಬಹಳಷ್ಟು ಮಂದಿ DSC ಬಗ್ಗೆ ಯೋಚನೆ ಮಾಡ್ತಾರೆ, ಅದನ್ನ ಹೆಂಗ್ ಕೊಟ್ಟು ಹೋಗಿ ಅಂತೇಳಿ. ಅದ್ರ ಬಗ್ಗೆ ಯಾವುದೇ ವ್ಯಾಮೋಹ ಇಲ್ಲದೆ ಮುಂದಿನ ತಮ್ಮ ಜೀವನದ ಬಗ್ಗೆ, ವಿಶ್ರಾಂತ ಜೀವನದ ಬಗ್ಗೆ ಉತ್ಸಾಹದಿಂದ ಇರಬೇಕು. ಇಂದು ಈ ಒಂದು ನಿವೃತ್ತಿ ಆದಮೇಲೆ ಮನುಷ್ಯನ ಒಂದು ಸೆಕೆಂಡ್ ಲೈಫ್ ಅಂತ ಕರೆದಿಕ್ಕೆ ನಿಜವಾದಂತಹ ಜೀವನ ಸ್ಟಾರ್ಟ್ ಆಗಿ ಇಲ್ಲ. ಚಾಲೆಂಜ್ ಒಳ್ಳೆ ರೀತಿ ರಿಕ್ವೆಸ್ಟ್ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ. ಥ್ಯಾಂಕ್ ಯು. ಸಾಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಧನ್ಯವಾದಗಳು. ಇನ್ನ ನಾವೆಲ್ಲ ಅತ್ಯಂತ ಕಾತುರತೆಯಿಂದ ಕಾಯ್ತಾ ಇರ್ತಕ್ಕಂಥ ಘಟ್ಟ 30 ವರ್ಷಗಳಿಗೂ ಅಧಿಕ ಕಾಲ ವಿವಿಧ ಹುದ್ದೆಗಳಲ್ಲಿ ವಿವಿಧ ಸ್ಥಳಗಳಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿ ಇಂದು ವಯೋನಿವೃತ್ತಿ ಹೊಂದುತ್ತಾ ಇರ್ತಕ್ಕಂಥ ಮಾನ್ಯ BB ಅನಗರಾವ್ ಸರ್ ಅವರ ಬೀಳ್ಕೊಡುಗೆ ಸಮಾರಂಭದ ಪ್ರಯುಕ್ತ ಶ್ರೀಯುತರಿಗೆ ಸತ್ಕಾರ ಕಾರ್ಯಕ್ರಮ. ಈ ಸತ್ಕಾರ ಕಾರ್ಯಕ್ರಮವನ್ನ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಡೆಸಿಕೊಡ್ಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮೆಲ್ಲರ ನೆಚ್ಚಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ TR ಮಲ್ನಾಡು ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದ. ಅದೇ ರೀತಿ ವಿಶೇಷ ಅತಿಥಿಗಳಾದಂಥ ಅನಗರಾವ್ ಸರ್ ಹಾಗೂ ಅವರ ಧರ್ಮ ಪತ್ನಿಯವರಿಗೂ ಸಹಿತ ನಮ್ಮೆಲ್ಲ ಅಧಿಕಾರಿ ಎಲ್ಲ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.